ನಮಸ್ತೆ ನಮ್ಮ ಪ್ರೀತಿಯ ವೀಕ್ಷಕರೇ. ಶ್ರೀಕೃಷ್ಣನ ಸಂದೇಶವನ್ನು ಸಾರುತ್ತಾ ಈ ಅಡುಗೆ ವಿಧಾನವನ್ನು ಆರಂಭಿಸೋಣ. ಎಲ್ಲದಕ್ಕೂ ಒಂದು ಕಾಲ ಬರಬೇಕು. ತಾಳ್ಮೆಯಿಂದ ಇರು, ಆಗ ನಿನಗಾದ ಅನ್ಯಾಯಕ್ಕೆಲ್ಲ ಉತ್ತರ ಸಿಗುತ್ತದೆ. ಕಾಲಚಕ್ರ ಎಲ್ಲರಿಗೂ ಒಂದೇ. ಬನ್ನಿ ಪ್ರೀತಿಯಿಂದ ಹೇಳೋಣ, ರಾಧೇ ರಾಧೇ. ಅತ್ತಮ್ಮ, ನೀವು ವರ್ಷಿತ ಸೇರಿ ಗೀ ರೈಸ್ ಮಾಡ್ರಿ, ನಾನು ತರ ಸೇರಿ ಚಾ ಮಾಡ್ತೀವಿ. ಮಾಡ್ತೀವಿ, ನೀವು ಬೇಗ ಹೋಗಿ ತೊಳ್ಕೊಂಡ್ಬರ್ತೀವಿ. ವರ್ಷ ನೀವು ಗೀ ರೈಸ್ ಸರಿ ಅಕ್ಕ. ಚೆನ್ನಾಗಿ ಪೀಸ್ ಇದಾವಲ್ಲ, ದಪ್ಪ ಕರೆಕ್ಟ್ ಪೀಸ್ ಹೊಡ್ತಾರೆ. ಚಿಕನ್ ಚಾಪ್ಸಿಗೆ 4 ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಒಂದು 1/4 kg ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ತುಪ್ಪ ಎಣ್ಣೆ ಕರೆಕ್ಟಾಗಿ ಕಾದಿದೆ. 5 kg ಚಿಕನ್ ಇಂದ ಚಾಪ್ಸ್ ಮಾಡ್ತಾ ಇದೀವಿ. ಈಗ ಹಾಕ್ತೀನಿ ಚಿಕನ್. ಚಿಕನ್ನಿಗೆ ಉಪ್ಪು ಅರಿಶಿನ ಪುಡಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಹುರ್ಕೊಳಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀವಿ. ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಶುಂಠಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಟೊಮೊಟೊ ಹಾಕ್ತಾ ಇದ್ದೀನಿ. ಚಕ್ಕೆ ಮಸಾಲೆಗಳು ಹಾಕ್ತಾ ಇದ್ದೀನಿ. ಏಲಕ್ಕಿ, ಲವಂಗ, ಮೆಣಸು ಕಾಳು, ಸ್ವಲ್ಪ ಗಸಗಸೆ ಹಾಕ್ತಾ ಇದ್ದೀನಿ. ಮಸಾಲೆ ಹುರಿಯೋಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಪುದೀನ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಈ ಚಾಪ್ಸಿಗೆ ಏಲಕ್ಕಿ ಮತ್ತು ಪುದೀನ ಹೈಲೈಟು, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕಬೇಕು. ಹುರಿಯೋಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ನಂಗೆ ಈ ಗಿಡ ಮರ ಎಲ್ಲ ನೋಡಿ ಒಂದ್ ಒಗಟ್ ನೆನಪಾಗ್ತೈತೆ. ಹೇಳಾ? ಒಂದ್ ಹುಡ್ಗ ಮರ ಹತ್ತುತ್ತಾ ಇರ್ತಾನೆ. ಇನ್ನೊಬ್ಬ ವ್ಯಕ್ತಿ ದನ ಕಾಯನ ಒಬ್ಬನು ಇರ್ತಾನಲ್ಲ, ನಿಮ್ ಅಜ್ಜಿ ಬೈಯಲ್ಲನೋ ಮರ ಹತ್ತುತ್ತದಿಯಲ್ಲ ಅಂತ ಅಂತಾನೆ. ಅದೇ ಟೈಮಿಗೆ ಅವನ್ ಫ್ರೆಂಡ್ ಸೈನ್ಸ್ ಸ್ಟೂಡೆಂಟ್ ಬಂದು ನಾಳೆ ಯಾವ ಎಕ್ಸಾಮ್ ಆಯ್ತು ಅಂತ ಕೇಳ್ತಾನೆ. ಅದೆರಡಕ್ಕೂ ಒಂದೇ ಆನ್ಸರ್. ಅದೇನಂತ ಹೇಳ್ರಿ? ಏನಮ್ಮ, ಎಲ್ಲೆಲ್ಲಿಂದನೋ ನೋಡ್ಕೊಂಡ್ ಬಂದ್ಬಿಡ್ತೀಯ, ನಾವ್ ಹೆಂಗಮ್ಮ ಕೇಳೋದು? ಈಗ ವೀಕ್ಷಕರು ನೋಡಿ ಹೇಳ್ತಾರೆ ಈ ವಿಡಿಯೋನ. ನಿಮಗ್ ಗೊತ್ತಿಲ್ವಾ ಹಾಗಾದ್ರೆ? ನಿಮಗ್ ಗೊತ್ತಾಗ್ಲಿಲ್ಲ ಹಂಗಾದ್ರೆ? ನಿಮಗೇನಾದ್ರೂ ಗೊತ್ತಾಗಿದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಚಿಕನ್ ಈಗ ಫ್ರೈ ಆಗಿದೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ನೀವು ಈ ಚಿಕನ್ ಚಾಪ್ಸ್ನ ಮನೆಯಲ್ಲಿ ಮಾಡ್ಕೊಳ್ಳೋದಾದರೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳ ವಿವರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನೀವು ಇದನ್ನು ಮನೆಯಲ್ಲಿ ಮಾಡಿ. ಮಸಾಲೆ ರೆಡಿಯಾಗಿದೆ. ಈಗ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕಿ ಇದಕ್ಕೆ ಬೇಕಾಗಿರೋಷ್ಟು ನೀರನ್ನು ಹಾಕೋತೀನಿ. ಅವರು ಗ್ರೀನ್ ಚಾಪ್ಸ್ ಮಾಡಾಯ್ತು. ನಾವ್ ಹೋಗಿ ಗೀ ರೈಸಿಗೆ ಒಗ್ಗರಣೆ ಹಾಕೋಣ ಬರ್ರಿ. ಬಾ, ಹಾಕಣ ನಡಿಯಮ್ಮ.
ಎಣ್ಣೆ, ತುಪ್ಪ, ಇದಕ್ಕೆ ಚಕ್ಕೆ ಮಸಾಲ, ಬಿರಿಯಾನಿ ಎಲೆ, ಸ್ಟಾರ್ ಅನೈಸ್ ಅಂತಾರಲ್ಲ ಅದು ಹಾಕಿದ್ದೀವಿ. ಹಸಿಮೆಣಸಿಕಾಯಿ ಉದ್ದುದ್ದ ಸೀಳಿರೋದು, ಇನ್ನು ಒಂದ್ ಸ್ವಲ್ಪ ಖಾರ ತಿಂತೀರಿ, ಖಾರ ಬೇಕು ಅಂದ್ರೆ ಹಸಿಮೆಣಸಿಕಾಯಿ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಬಹುದು. ಚಟಪಟ ಚಟಪಟ ಅಂತಿದೆ ನೋಡ್ರಿ. ಈರುಳ್ಳಿ ಹಾಕನತ್ತಮ್ಮ? ಹಾಕಮ್ಮ. ಹಾಕ್ಲಾ? ಅತ್ತೆಮ್ಮ ನೀವು ಕೈ ಆಡ್ತಿರ್ರಿ, ನಾನು ಅಷ್ಟೊತ್ತಿ ಅಕ್ಕಿ ತೊಳ್ಕೊಂಡ್ಬರ್ತೀನಿ. ಹಾ ಸರಿ ಅತ್ತಮ್ಮ. ಅತ್ತಮ್ಮ ಅವಾಗ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊ ಬಂದ್ವಲ್ಲ, ಕುಟ್ಟಾಗೈತಿ. ಹಾ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಏನಂದ್ರೆ ವರ್ಷ ತಾಯಿ ಹಳ್ಳಿ ಕಡೆ ಹಾ ನಾವಿನ್ ತೋಟದಲ್ಲೆಲ್ಲ ಬಂದು ಈ ತರ ಅಡಿಗೆ ಎಲ್ಲ ಇದನ್ ಮಾಡ್ತಾವಲ್ಲ, ಹೌದು. ಬಾಳ ಚೆನ್ನಾಗಲ್ಲ ಇದು. ಹಾ ಅದಕ್ಕೆ ಹಳ್ಳಿ ಸೊಗಡ ಅಂತ ಅನ್ನೋದು. ಹೌದು. ಮನೆಯಲ್ಲಿ ಎಷ್ಟೊಂದು ತ್ರಾಸ ಇದೆ ಎಲ್ಲ ಕೆಲಸ ಮಾಡಕ್ಕೆ. ಅದೇ ನಾವು ಇಲ್ಲಿ ತೋಟದಲ್ಲಿ ಎಷ್ಟು ಆರಾಮಾಗಿ ಫ್ರೀ ಆಗಿ ಮಾಡ್ತಿದೀವಿ ಅಂತ ಒಂದ್ ಸ್ವಲ್ಪ ಮನ್ಸಿಗೆ ಖುಷಿ ಅನಿಸ್ತದಲ್ಲ. ಹೌದು. ಇದು ಸ್ಮೆಲ್ ಹೋಗೋ ತನಕ ಉರಿಬೇಕತ್ತಮ್ಮ. ಹಸಿ ಸ್ಮೆಲ್. ಹಸಿದ್ ಹೋಗೋ ತನಕ ಕೈ ಇಡ್ಬೇಕಿದೆಲ್ಲ. ಈಗ ಹಾಲ್ ಹಾಕ್ತಿದೀವಿ. ಅರ್ಧ ಲೀಟರ್ ಹಾಲಲ್ಲಿ ಒಂದ್ ಸ್ವಲ್ಪ ಅರ್ಧ ಹಾಕ್ತಿದೀವಿ. 1/4 ಲೀಟರ್ ಅಷ್ಟು ಹಾಕಮ್ಮ. ತಕ್ಕಷ್ಟು ಉಪ್ಪು. ಮೊಸರು ಹಾಕಿದ್ದೀನಿ. ಪುದೀನ, ಕೊತ್ತಂಬರಿ ಸ್ವಲ್ಪ ಫ್ರೈ ಆಗಲಿ. ನೀವು ಎಷ್ಟು ಅಕ್ಕಿ ತೊಗೊಂಡಿರ್ತೀರೋ ಅದೇ ಲೋಟದಲ್ಲಿ 2ರಷ್ಟು ನೀರು ತಗೊಬೇಕು. ನಿಮಗೆ ಒಂದು ಸ್ವಲ್ಪ ಅನ್ನ ಮುದ್ದೆ ಆಗುತ್ತೆ ಅಂದರೆ ಒಂದು ಸ್ವಲ್ಪ ಕಮ್ಮಿ ತಗೊಂಡ್ರೆ ನಡೆಯುತ್ತೆ. ಅಕ್ಕಿ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿ, ಉಪ್ಪು ಟೇಸ್ಟ್ ನೋಡಿರಿ ನೀರಲ್ಲೇ. ಉಪ್ಪು ಒಂದು ಸ್ವಲ್ಪ ಮುಂದೆ ಇರಬೇಕು, ಅಲ್ಲಿಗೆ ಸರಿ ಆಗುತ್ತೆ. ಇದನ್ನು ಬಾಯಿ ಮುಚ್ಚಿ ಎತ್ತಿಡೋಣ. ಇವಾಗ ನೆನೆಸಿಟ್ಟಿದ್ವಿ ಒಂದು 10 ನಿಮಿಷ ಅಕ್ಕಿನ ಹಾಕ್ತಿದ್ದೀವಿ. ನೀರು ಕುದೀತಾ ಇದೆ ಲೈಟಾಗಿ. ನೋಡಿ ಗೀ ರೈಸ್ ರೆಡಿ ಆಗ್ತಾ ಇದೆ. ಇದನ್ನು ಅವಾಗವಾಗ ಕೈ ಆಡ್ತಾ ಇರ್ರಿ, ಇಲ್ಲ ಕೆಳಗೆ ಹಿಡಿದ್ಬಿಟ್ರೆ ಸೀದ ವಾಸನೆ ಬರುತ್ತೆ. ಇದನ್ನು ಇವಾಗ ಕ್ಲೋಸ್ ಮಾಡಿ ಸಣ್ಣ ಉರಿಲಿ ಇಡೋಣ, ಆವಾಗ ಅನ್ನ ಅರಳುತ್ತೆ. ನೋಡಿ ಈ ಥರ ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲೆ ಭಾರವಾದ ವಸ್ತು ಇಟ್ಟಿದ್ವಿ ದಮ್ ಕಟ್ಟೋಕ್ಕೆ. ಈಗ ಗೀ ರೈಸ್ ರೆಡಿಯಾಗಿದೆ, ಘಮ ಘಮ ಅಂತಿದೆ. ಚಾಪ್ಸು ರೆಡಿಯಾಗಿದೆ, ಬರ್ರಿ ಟೇಸ್ಟ್ ನೋಡೋಣ. ವರ್ಷ ಮಾಡಿರೋ ಗೀ ರೈಸ್ ಫ್ಲೇವರ್ ಬಹಳ ಚೆನ್ನಾಗಿ ಬರ್ತಾ ಇದೆ. ಸೂಪರ್ ಇದೆ, ಸೂಪರ್ ಆಗಿ ಕಾಣಿಸ್ತೈತೆ ನೋಡೋಕ್ಕೂ ಕೂಡ. ವರ್ಷ ನಾನು ಪ್ರಭಾಕ ಸೇರಿ ಚಿಕನ್ ಚಾಪ್ಸ್ ರೆಡಿ ಮಾಡಿದೀವಿ. ತಿಂದು ಹೇಗಿದೆ ಅಂತ ಟೇಸ್ಟ್ ಹೇಳು. ಸರಿ ಆಯ್ತು. ನಾನು ಅತ್ತಮ್ಮ ಸೇರಿ ಗೀ ರೈಸ್ ಮಾಡಿದೀವಿ, ಅದ್ರ ಟೇಸ್ಟ್ ನೀವಿಬ್ರು ನೋಡ್ರಿ. ಆಯ್ತು ಸರಿ, ನೋಡ್ರಿ ನೋಡೋಣ. ಖಾರ ತುಂಬಾ ಚೆನ್ನಾಗಿದೆ, ಖಾರ ಉಪ್ಪು ಎಲ್ಲ ಅದು ಗಮ್ಮತ್ತಾಗಿದೆ. ಸೂಪರ್. ನೀವು ಮಾಡಿರೋ ಗೀ ರೈಸ್ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ. ಮೆತ್ತಗೆ ತುಪ್ಪದ ಘಮ ಚೆನ್ನಾಗಿ ಬರ್ತಾ ಇದೆ, ಸೂಪರ್ ಆಗಿದೆ. ಈ ಅಡಿಗೆ ವಿಧಾನ ನಿಮಗೆ ಇಷ್ಟವಾದರೆ ಮನೇಲಿ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.